ಹೇ ಗೆಳೆಯರೆ ಎಲ್ಲರೂ ನಮಸ್ಕಾರ. ಸೊ ಎಸ್ ಎಲ್ ಸಿ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ, ಓಕೆನಾ. ಸೊ ಜಸ್ಟ್ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಅಲ್ಲಿ ಒಂದು ಲಿಂಕ್ ನಿಮಗೆ ಜನ್ರೇಟ್ ಆಗ್ತಾ ಇಲ್ಲ. ಸೊ ಆ ಒಂದು ಲಿಂಕ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ಗ್ರೂಪ್ ಇದೆ. ಸೊ ಅಲ್ಲಿಗೆ ನೀವು ಜಾಯ್ನ್ ಆದರೆ ಡೈರೆಕ್ಟಾಗಿ ನಿಮಗೆ ಲಿಂಕ್ ಕೊಡಲಾಗುತ್ತೆ. ಅಲ್ಲಿಂದ ನೀವು ನಿಮ್ಮ ಒಂದು ಅಂದರೆ ರಿಸಲ್ಟ್ನ ನೋಡ್ಕೋಬೋದು. ಸೊ ಬನ್ನಿ, ರಿಸಲ್ಟ್ ಅನೌನ್ಸ್ ಆಗಿದೆ, ಯಾವ ರೀತಿ ರಿಸಲ್ಟ್ನ ನೋಡಬೇಕು ಮತ್ತು ನಿಮ್ಮ ಒಂದು ರಿಸಲ್ಟ್ ಏನಿದೆ ಅಲ್ವಾ, ಸೊ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ರಿಸಲ್ಟು ಈಗ ಒಂದು ಸ್ವಲ್ಪ ಬಂದಿಲ್ಲ ಅಂದರೆ ನಿಮ್ಮ ಒಂದು ಲಿಂಕು ಅಂದರೆ ಕ್ಲಿಕ್ ಆಗ್ತಾ ಇಲ್ಲ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಮಾಡಿಬಿಟ್ಟು ನಿಮ್ಮ ಲಿಂಕ್ನ ಪಡೆದುಕೊಳ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ಜಸ್ಟ್ ಅಲ್ಲಿ ಜಾಯ್ನ್ ಮಾಡಿದ್ರೆ ಸಾಕು, ನೀವು ನಿಮ್ಮ ಒಂದು ಲಿಂಕ್ನ ಪಡೆದುಕೊಳ್ಬೋದು. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ. ಸೊ ಅಲ್ಲಿಂದ ನೀವು ಜಾಯ್ನ್ ಆದರೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಬನ್ನಿ, ರಿಸಲ್ಟ್ನ ನೀವು ಆನ್ಲೈನಲ್ಲಿ ಯಾವ ರೀತಿ ನೋಡಬೇಕಂತ ನಾನು ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ಲಿಂಕ್ ಅಂದರೆ ಇದಾಗಿಲ್ಲ ಅಂದರೆ ನೀವು ಗ್ರೂಪ್ಗಳಿಗೆ ಜಾಯ್ನ್ ಮಾಡ್ಬೋದು. ಸೊ ಬನ್ನಿ ಈಗ ನೋಡೋಣ. ಸೊ ಜಸ್ಟ್ ನಿಮ್ಮ ಒಂದು ಮೊಬೈಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಬಂದುಬಿಟ್ಟು ನೀವು KERResult.nic.in ಅಂತ ನೀವು ಸರ್ಚ್ ಮಾಡಬೇಕು. ಸೊ ನೋಡಿ, KERResult ಎಕ್ಸಾಮಿನೇಷನ್ ಅಂತಿದೆ ಅಲ್ವಾ. ಸೊ ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಓಕೆನಾ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ಲಿಂಕ್ ಇಲ್ಲಿ ದ್ವಿತೀಯ ಪಿ ಯು ಸಿ ಇದೆಯಲ್ಲ, ಇಲ್ಲಿ SLC ಅಂತ ಆಗುತ್ತೆ. ಒಂದು ಸ್ವಲ್ಪ ಅಂದರೆ ಟೈಮ್ ಒಂದು 10 ಮಿನಿಟ್ಸಲ್ಲಿ ನಿಮಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಜಸ್ಟ್ ನೀವು ಅದಕ್ಕೆ ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ SLC ರಿಸಲ್ಟ್ ಅಂತ ಬಂದಿರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಓಕೆನಾ, 2024 ಮತ್ತು ಉಳ್ಕಿದ್ದು 6 ಅಥವಾ 7 ಸಂಖ್ಯೆ ಏನಿರುತ್ತೆ ಅದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಜಸ್ಟ್ ಅಲ್ಲಿ ಹಾಕ್ಬಿಟ್ಟು ನಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಬಿಟ್ಟು ರಿಸಲ್ಟನ್ನು ನೋಡಬೇಕು. ಒಂದು ವೇಳೆ ಈಗ ಅಂದರೆ ಭಾಳಷ್ಟು ಜನ ಸರ್ವರ್ ಡೌನ್ ಆಗಿರುತ್ತೆ, ಓಕೆನಾ. ಭಾಳಷ್ಟು ಜನ ಇದಕ್ಕೆ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿರ್ತಾರೆ. ಸೊ ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ನ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಬಟ್ ವೆಬ್ಸೈಟ್ ವರ್ಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನೀವು ಜಾಯ್ನ್ ಆದರೂ ಸಾಕು, ನಿಮಗೆ ಲಿಂಕ್ ಸಿಗುತ್ತೆ. ಡೈರೆಕ್ಟಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಿಮ್ಮ ರಿಸಲ್ಟ್ನ ನೋಡ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳೇ. ಈ ಒಂದು ವಿಡಿಯೋ ಇಷ್ಟ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು.